ಆಕಾಶವಾಣಿ ನಮ್ಮ ಆರೋಗ್ಯ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಡೌನ್ ಸಿಂಡ್ರೋಮ್ ಜಾಗೃತಿ ದಿನಾಚರಣೆಯ ಸಂದರ್ಭದಲ್ಲಿ ಡೌನ್ ಸಿಂಡ್ರೋಮ್ ಕುರಿತು ಮೈಸೂರಿನ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಡೌನ್ ಸಿಂಡ್ರೋಮ್ ದಿನ ಆಚರಣೆ ಆಗುತ್ತೆ. ಇದನ್ನು ಮಾರ್ಚ್ 21 ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದಕ್ಕೆ ಒಂದು ವಿಶೇಷ ಕೂಡ ಇದೆ. ಏನಿದು ಡೌನ್ ಸಿಂಡ್ರೋಮ್, ಯಾರನ್ನ ಬಾಧಿಸುತ್ತೆ, ಇದರ ಲಕ್ಷಣಗಳು ಹೇಗಿರ್ತವೆ, ಮತ್ತು ಇದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಮಕ್ಕಳ ನರರೋಗ ತಜ್ಞರಾಗಿರುವ ಡಾಕ್ಟರ್ ಅನುಷಾ ರಾಜ್ ಕೆ ಅವರಿದ್ದಾರೆ. ಡಾಕ್ಟರ್ ಅನುಷಾ ರಾಜ್ ಅವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಸಕ್ರಿಯ ಸದಸ್ಯರು ಕೂಡ ಹೌದು. ಡಾಕ್ಟರ್ ಅನುಷಾ ರಾಜ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟ್ರೆ, ಈ ಡೌನ್ ಸಿಂಡ್ರೋಮ್ ಪ್ರತಿ ವರ್ಷ ಆಚರಣೆ ಮಾಡ್ತಾನೆ ಇದ್ದೀವಿ ಜಾಗೃತಿ ದಿನವನ್ನ. ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಇಲ್ಲ. ಏನಿದು ಸಮಸ್ಯೆ, ಯಾರನ್ನ ಕಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪರಿಚಯ ಮಾಡಿಕೊಡ್ತೀರಾ? ಹೌದು ಸರ್. ಸೊ ಡೌನ್ ಸಿಂಡ್ರೋಮ್ ಅಂತ ಅಂದ್ರೆ ಒಂದು ಅನುವಾಂಶಿಕವಾಗಿ ಬರುವಂತ ಒಂದು ತೊಂದರೆ. ಇದು ಹೇಗಾಗುತ್ತೆ, ಏನಿದು ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ ನಮ್ಮ ಜೆನೆಟಿಕ್ ಕಾಂಪೋಸಿಷನ್ ಅಲ್ಲಿ. 23 ಪೇರ್. ಹೌದು. ಅದರಲ್ಲಿ 22 ಪೇರ್ಗಳು ಆಟೋಸೋಮ್ಸ್ ಅಂತೀವಿ. ಇನ್ನೊಂದು ಪೇರ್ ಅದರಲ್ಲಿ ಗಂಡು ಮಕ್ಕಳಲ್ಲಿ XY ಕ್ರೋಮೋಸೋಮ್ ಬರುತ್ತೆ, ಹೆಣ್ಣು ಮಕ್ಕಳಲ್ಲಿ XX ಕ್ರೋಮೋಸೋಮ್ ಬರುತ್ತೆ. ಸೊ ಆ ಮೊದಲನೇ 22 ಕ್ರೋಮೋಸೋಮ್ಸ್ ಅಲ್ಲಿ 21ನೇ ಪೇರ್ ಅದಕ್ಕೆ ಒಂದು ಹೆಚ್ಚಾದ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದು ಸೇರಿದಾಗ ಆಗೋ ಅಂತ ಒಂದು ಕಂಡೀಷನ್ಗೆ ನಾವು ಟ್ರೈಸೋಮಿ 21 ಅಂತ ಇದನ್ನ ಕರಿತೀವಿ. ಸೊ ದಿನಾಂಕ ನಾವ್ ಇದನ್ನ ಸೆಲೆಬ್ರೇಟ್ ಮಾಡೋದು ಡೌನ್ ಸಿಂಡ್ರೋಮ್ ದಿನ ಮಾರ್ಚ್ 21ನೇ ತಾರೀಕು, ಅಂದ್ರೆ 21/3. ಸೊ 21ನೇ ಕ್ರೋಮೋಸೋಮ್ ಅಲ್ಲಿ 3 ಕಾಪಿ ಇರೋದ್ರಿಂದ ಇದನ್ನ ಟ್ರೈಸೋಮಿ ಅಂತ ಕರಿತೀವಿ ಅಂತ ಅದನ್ನ ಸೂಕ್ಷ್ಮವಾಗಿ ಹೇಳೋದಕ್ಕೆ ಈ ದಿನದಲ್ಲೇ ನಾವ್ ಇದನ್ನ ಆಚರಿಸ್ತೀವಿ. ಏನು ಲಕ್ಷಣ? ಫಸ್ಟ್ ಡೌನ್ ಸಿಂಡ್ರೋಮ್ ಅಲ್ಲಿ ಏನ್ ಲಕ್ಷಣಗಳಿದೆ ಅಂತ ತಿಳ್ಕೊಳ್ಳೋಣ. ನಾವು ಈ ಡೌನ್ ಸಿಂಡ್ರೋಮ್ ಮಕ್ಕಳನ್ನ ನೋಡಿದಾಗ ಇವರಿಗೆ ಒಂದು ವಿಶಿಷ್ಟವಾದ ಮುಖ ಲಕ್ಷಣಗಳಿರುತ್ತೆ. ಇದರ ಜೊತೆಗೆ ಅವರ ವಯಸ್ಸಿಗೆ ತಕ್ಕಂತ ಮಕ್ಕಳಿಗೆ ಹೋಲಿಸಿದಾಗ ಬುದ್ಧಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ಅಂಗಾಂಗಗಳಲ್ಲಿ ಕೆಲವು ತೊಂದರೆಗಳು ಕಾಣ್ಕೋಬಹುದು. ಸೊ ವಿಶಿಷ್ಟ ಮುಖ ಲಕ್ಷಣಗಳು ಏನು ಅಂತ ಅಂದ್ರೆ, ದೇಹಕ್ಕೆ ಹೋಲಿಸಿದಾಗ ಮುಖದ ಆಕಾರ ಸ್ವಲ್ಪ ಪುಟ್ಟದಾಗಿರುತ್ತೆ. ಆಮೇಲೆ ಕಣ್ಣುಗಳು ಬಾದಾಮಿ ಅಂತ ಕಣ್ಣುಗಳಿರುತ್ತೆ, ಸ್ವಲ್ಪ ಕಣ್ಣುಗಳು ಮೇಲ್ನೋಟದ ಆಕಾರದಲ್ಲಿ ಇರುತ್ತೆ. ಮೂಗಿನಲ್ಲಿ ಸ್ವಲ್ಪ ಚಪ್ಪಾಟೆ ಆದ ಆಕಾರ ಇರುತ್ತೆ. ಆಮೇಲೆ ಬಾಯಿ ಮತ್ತೆ ಕಿವಿಗಳು ಸಣ್ಣದಾಗಿರುತ್ತೆ. ಇದಲ್ಲದೆ ಮಗುವಿನ ಬೆರಳುಗಳಲ್ಲಿ 5ನೇ ಬೆರಳು ಸ್ವಲ್ಪ ಡೊಂಕಾಗಿರ್ಬೋದು, ಕೈ ಕಾಲ್ಗಳ ಆಕಾರಗಳು ಸ್ವಲ್ಪ ಪುಟ್ಟದಾಗಿರ್ಬೋದು ದೇಹಕ್ಕೆ ಹೋಲಿಸಿದಾಗ. ಇವು ನಮ್ಗೆ ಶಾರೀರಿಕವಾಗಿ ನೋಡುವಂತ ವಿಶಿಷ್ಟ ಲಕ್ಷಣಗಳು. ಮಗುವಿನ ಬೌದ್ಧಿಕ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ, ಅವರ ವಯಸ್ಸಿಕರ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಅದರ ಜೊತೆಗೆ ಮಗುವಿನ ಬೆಳವಣಿಗೆ, ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಅಂತ ಏನ್ ಅಂತೀವಿ, ವಯಸ್ಸಿಗೆ ಮಾಡುವಂತ ಚಟುವಟಿಕೆಗಳು ಸ್ವಲ್ಪ ನಿಧಾನ ಆಗ್ಬೋದು. ಅಂಗಾಂಗಗಳಿಗೆ ಹೋಲಿಸಿದಾಗ ಮಗುವಿನ ಕಣ್ಣಿನಲ್ಲಿ ಕೆಲವು ತೊಂದರೆಗಳು, ಕ್ಯಾಟ್ರಾಕ್ಟ್ ತರ ತೊಂದರೆಗಳು ಕಾಣಿಸ್ಕೋಬಹುದು. ಕಿವಿ ಕೇಳಿಸೋದ್ರಲ್ಲಿ ಸ್ವಲ್ಪ ಕೊರತೆ ಬರ್ಬೋದು, ಹೃದಯದಲ್ಲಿ ಸಮಸ್ಯೆಗಳು ಬರ್ಬೋದು, ಬಿಟ್ರೆ ಕರಳಿನಲ್ಲಿ ಸಮಸ್ಯೆ ಬರ್ಬೋದು, ರಕ್ತದಲ್ಲಿ ವ್ಯತ್ಯಾಸಗಳಿರ್ಬೋದು, ಮೂಳೆಗಳಲ್ಲಿ ವ್ಯತ್ಯಾಸಗಳಿರ್ಬೋದು. ಇವೆಲ್ಲ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಇರ್ಬೋದು. ಬಟ್ ಎಲ್ಲಾ ಒಂದೇ ಮಗುವಲ್ಲಿ ಇರಲ್ಲ. ನಾವ್ ಇದಕ್ಕೆಲ್ಲ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಸೊ ಪ್ರತಿ ಮಗುವಿಗೂ ಬೇರೆನೆ, ಯಾವುದೋ ಒಂದು ಮಗು ಒಂದು ಲಕ್ಷಣ ಇರಬಹುದು, ಇನ್ನೊಂದು ಮಗು ಇನ್ನೊಂದು ಲಕ್ಷಣ ಇರಬಹುದು. ಸೊ ಒಂದೇ ಇದೆ ಅಂದ ತಕ್ಷಣನೂ ಅದನ್ನ ಡಿಸೈಡ್ ಮಾಡೋದು ಕಷ್ಟ. ಮತ್ತೆ ಪರೀಕ್ಷೆ ಮಾಡಿ ಹೌದು ಅಂತ ಹೇಳಿ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿ. ಹೌದು. ಹೇಗೆ ಕನ್ಫರ್ಮ್ ಮಾಡ್ಕೋತೀರಿ? ಕನ್ಫರ್ಮ್ ಮಾಡ್ಕೊಳೋದು ಹೆಂಗೆ ಅಂದ್ರೆ, ರಕ್ತ ಪರೀಕ್ಷೆ ಮಾಡಿ ಮಗುವಿಗೆ ಜೆನೆಟಿಕ್ ಟೆಸ್ಟ್ ಅಂತಂತೀವಿ, ಕ್ಯಾರಿಯೋ ಟೈಪಿಂಗ್. ಇದು ಒಂದು ಸಿಂಪಲ್ ಆದ ಒಂದು ರಕ್ತ ಪರೀಕ್ಷೆ. ಇದನ್ನ ಮಾಡಿದಾಗ ಅದರಲ್ಲಿ ಅದೇ ಹೇಳಿರೋ ರೀತಿಯಲ್ಲಿ 21ನೇ ಕ್ರೋಮೋಸೋಮ್ ಅಲ್ಲಿರೋ ಎಕ್ಸ್ಟ್ರಾ ಕಾಪಿ ಡಿಟೆಕ್ಟ್ ಆದಾಗ ಇದು ಕನ್ಫರ್ಮ್ ಆಗುತ್ತೆ. ಸೊ ನಿಮಗೆ ಲ್ಯಾಬ್ ಟೆಸ್ಟಿನ ರಿಪೋರ್ಟ್ ನೋಡಿಕೊಂಡು ಇದು ಕನ್ಫರ್ಮ್ ಆಗಿದೆ ಅಂದಾಗ ಅದರಲ್ಲಿ ಏನಾದ್ರು ಸಿವಿಯಾರಿಟಿ ಇದೆಯಾ, ಮೈಲ್ಡ್, ಮಾಡರೇಟು ಹಾಗೆ? ಯಾಕಂದ್ರೆ ಕೆಲವು ಮಕ್ಕಳು ಡೌನ್ ಸಿಂಡ್ರೋಮ್ ತುಂಬಾ ಮಂಕ ಕೂತ್ಬಿಟ್ಟಿರ್ತಾವೆ, ಎದ್ದೋಗೋದೇ ಇಲ್ಲ.
ಇನ್ ಕೆಲವು ಯದ್ವಾ ಹೈಪರ್ ಆಕ್ಟಿವ್ ಇರ್ತವೆ. ಎರಡು ಥರದ ಸಾಧ್ಯತೆಗಳ ಬಗ್ಗೆ ಇದೆ. ಅದನ್ನ ಹೇಗೆ ತೀರ್ಮಾನ ಮಾಡ್ತೀರಿ? ಸೊ ಡೌನ್ ಸಿಂಡ್ರೋಮ್ ನೀವ್ ಹೇಳಿರೋ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ. ಕೆಲವ್ರಿಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೋಡೋಕೆ ಸ್ವಲ್ಪ ಬೇರೆ ಇರೋದ್ ಬಿಟ್ರೆ ಬೇರೆ ಎಲ್ಲ ಚಟುವಟಿಕೆಗಳು ಹೆಚ್ಚು ಕಮ್ಮಿ ಸಮಾನವಾಗಿ ಮಾಡ್ತಾರೆ. ಇನ್ ಕೆಲವರಲ್ಲಿ ತೀವ್ರ ಬುದ್ಧಿಮಾಂದ್ಯತೆ ಇರುತ್ತೆ. ಸೊ ನಾವ್ ಈ ಮಕ್ಕಳನ್ನ ನೋಡಿದಾಗ ಅವರನ್ನ ಅಸೆಸ್ಮೆಂಟ್ ಮಾಡ್ತೀವಿ. ಅಂದ್ರೆ ಬೌದ್ಧಿಕ ಶಕ್ತಿ ಎಷ್ಟಿದೆ, ಮಗುವಿನ ಕಲಿಕೆ ಎಷ್ಟಿದೆ, ತಿಳುವಳಿಕೆ ಎಷ್ಟಿದೆ, ಮಾತಿನ ಸೌಲಭ್ಯ ಮಗುಗೆ ಎಷ್ಟು ಬರುತ್ತೆ ಬರಲ್ಲ, ಅದನ್ನೆಲ್ಲ ಅಸೆಸ್ ಮಾಡಿದಾಗ ಆಮೇಲೆ ಅವರಿಗೆ ನಾವು ತಕ್ಕಂತೆ ತರಬೇತಿ ಕೊಡ್ಬೇಕು. ಯಾಕೆ ಈ ರೀತಿ ವ್ಯತ್ಯಾಸ ಇನ್ನೊಂದು ನೋಡ್ತೀವಿ ಅಂದ್ರೆ, ಯಾರಲ್ಲಿ ತರಬೇತಿ ಚಿಕಿತ್ಸೆ ಲೇಟ್ ಆಗಿ ಸ್ಟಾರ್ಟ್ ಆಗಿರೋರಲ್ಲಿ ಇನ್ನು ಅವರ ಬೆಳವಣಿಗೆ ತುಂಬಾ ಹಿಂದಿರುತ್ತೆ, ಕುಗ್ಗಿರುತ್ತೆ. ಸೊ ನಾವು ಅರ್ಲಿಯಾಗೆ ಇವ್ರಿಗೆ ನಾವು ಒಂದು ತರಬೇತಿ, ಒಂದು ಮಾತ್ ತಿಳುವಳಿಕೆ ಇಲ್ಲ ಬೌದ್ಧಿಕ ತಿಳುವಳಿಕೆ ಕೊಡುವಂತ ಟ್ರೈನಿಂಗ್ ತರಬೇತಿ ಕೊಟ್ಟಲ್ಲಿ, ಯಾಕಂದ್ರೆ ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ ಸಣ್ಣ ವಯಸ್ಸಲ್ಲಿ 5 ವರ್ಷದ ತನಕ ತುಂಬಾ ಹೆಚ್ಚಾಗಿ ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಇವ್ರನ್ನ ಬೇಗ ಐಡೆಂಟಿಫೈ ಮಾಡಿ ಒಂದು ತರಬೇತಿ ಕೊಟ್ಟಲ್ಲಿ ನಮ್ಗೆ ಹೆಚ್ಚಾಗಿ ರಿಸಲ್ಟ್ ಬರುತ್ತೆ. ಓಕೆ, ಮೊದಲಿಗೆ ನೀವು ಹೇಳಿದ್ರಿ ಜೆನೆಟಿಕ್ ಸಮಸ್ಯೆ ಇದು ಅಂತ. ಅದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ? ಇದೇ ಕಾರಣ ಅಂತ ಪ್ರಿಡಿಕ್ಟ್ ಮಾಡಿಲ್ಲ. ರಿಸರ್ಚ್ ಹೌದು, ರಿಸರ್ಚ್ ತುಂಬಾ ನಡೀತಾ ಇದೆ. ಬಟ್ ಏನು ಅಂದ್ರೆ ಯಾಕಿದಾಗುತ್ತೆ, ಇದೇ ಬಸರಿ ಹೆಂಗಸಿಗೆ ಯಾಕಿದು ಬಂತು ಅಂತ ಹೇಳೋದಕ್ಕೆ ಯಾವ್ದು ಸೂಕ್ಷ್ಮವಾದ ಕಾರಣ ಇಲ್ಲ. ಬಟ್ ಏನು ಅಂದ್ರೆ ಕೆಲವು ಕಡೆ ರಿಸರ್ಚ್ ಮಾಹಿತಿ ಪ್ರಕಾರ ಲೇಟ್ ಆಗೇ ಬಸರಿ ಆಗೋದು, ಅಂದ್ರೆ 35 ವರ್ಷದ ನಂತರ ಬಸರಿ ಆಗೋರಿಗೆ ಈ ತರ ಡೌನ್ ಸಿಂಡ್ರೋಮ್ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಜೊತೆಗೆ ಈ ಜೆನೆಟಿಕ್ ಫ್ಯಾಕ್ಟರ್ ಅಂತ ಬಂದಾಗ ಅಂತರ್ ಸಂಬಂಧದಲ್ಲಿ ಆಗಿರುವ ಮದುವೆಯೂ ಕಾರಣವೇ? ಈ ಪ್ರಶ್ನೆಯೂ ಬಂದಿದೆ ಬಹಳಷ್ಟು. ಹೌದು ಹೌದು, ಅಂತರ್ ಸಂಬಂಧಿತ ಮದುವೆಯಲ್ಲಿ ಓವರ್ ಆಲ್ ಆಗಿ ಎಲ್ಲಾ ಜೆನೆಟಿಕ್ ತೊಂದರೆಗಳು ಹೆಚ್ಚಾಗಿ ಬರುತ್ತೆ. ಬಟ್ ಅದರಿಂದ ಇದು ಒಂದು ಹೌದು ಈಗ ಕಾಣಿಸ್ಕೊಂಡಿದೆ. ಓಕೆ, ಗೊತ್ತಾಗ್ತಿಲ್ಲ, ಮಗು ಚಿಕ್ಕದಾದ್ರಿಂದ ಅಷ್ಟು ಗಮನಕ್ಕೆ ಬರೋದಿಲ್ಲ. ಇದು ಎವಿಡೆಂಟ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಮಗುವಿಗೆ ತೊಂದರೆ ಅನ್ನೋ ಮಟ್ಟಕ್ಕೆ ಕಾಣಿಸ್ಕೊಳ್ಳೋದು ಯಾವ ವಯಸ್ಸಲ್ಲಿ? ನಮ್ಮ ಅನುಭವದ ಪ್ರಕಾರ ಒಂದು 2 ರಿಂದ 3 ವರ್ಷ ಆ ವಯಸ್ಸಿನಲ್ಲಿ ಸ್ವಲ್ಪ ಪೋಷಕರು ನೋಡಿದಾಗ ಮಗು ಮಾತಾಡ್ತಾ ಇಲ್ಲ, ಕೇಳದಲ್ಲಿ ಸರಿಗ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ತಿಳುವಳಿಕೆ ಸ್ವಲ್ಪ ಕಮ್ಮಿ ಇದೆ, ಆ ಲಕ್ಷಣಗಳು ನೋಡಿದಾಗ ಇದೊಂದೇ ಅಲ್ಲ, ಕೆಲವು ಮಕ್ಕಳಲ್ಲಿ ಸ್ವಲ್ಪ ನಡೆಯೋದು ಲೇಟ್ ಆಗಿರ್ಬೋದು. ಇವೆಲ್ಲ ಒಂದು 2 ರಿಂದ 3 ವರ್ಷದ ತನಕ ಪೋಷಕರು ಯೂಶಲಿ ವೇಟ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಇದು ಸ್ವಲ್ಪ ಕೊರತೆ ಇದೆ ಎಂದಾಗ ಅವಾಗ ಅವರು ವೈದ್ಯರ ಹತ್ರ ಬಂದ್ಬಿಟ್ಟು ಏನಕ್ಕೆ ಈ ತರ ಆಗ್ತಿರ್ಬೋದು ಅಂತ ತಿಳಿದಾಗ ಅವಾಗ ನಮ್ಗೆ ಈ ತರ ಡಯಾಗ್ನೋಸಿಸ್ ಒಂದು ಕಂಡು ಬರುತ್ತೆ. ಓಕೆ, ಅನೇಕ ಕಡೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಏನೋ ಶಾಪ ಇದು ದೇವ್ರದು, ಹಾಗಾಗಿ ಮಗು ಹೀಗೆ ನಡ್ಕೋತಾ ಇದೆ ಅಂತ ಹೇಳಿ ಒಂಥರ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆ ಥರದ್ದು ನಾವು ಹಳ್ಳಿ ಕಡೆ ನೋಡಿದ್ದೇವೆ. ಅದು ಯಾಕೆ ಹುಡ್ದಾಗಿಂದ ಹಿಂಗೆ ಡಲ್ ಆಗೇ ಇದೆ ಕಣ್ರಿ ಅಂತಲೇ ಹೇಳಿದ್ದಾರೆ. ಬಟ್ ಈ ತರ ಒಂದು ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಕರ್ಕೊಂಡು ಬರ್ತಾರಾ? ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂತ ನಮ್ಮ PHCಗಳು, ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಏನಿದಾವೆ, ವೆಲ್ನೆಸ್ ಸೆಂಟರ್ಸ್ ಆಗಿದಾವೆ, ಈಗ ಆಶಾ ವರ್ಕರ್ಸ್ ಇವ್ರ ಗಮನಕ್ಕೂ ಬಂದಿರುತ್ತೆ. ಹೌದು, ಅವರೆಲ್ಲ ಹೇಗೆ ಸಹಾಯ ಮಾಡಬಹುದು ಅರ್ಲಿ ಡಿಟೆಕ್ಷನ್ ನಲ್ಲಿ? ಈ ಮಗು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಡಲ್ ಅಂತೂ ಇದೆ. ಹೌದು. ಸೊ ನಮ್ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಲ್ತ್ ವರ್ಕರ್ಸ್ ಯಾರು ಇರ್ತಾರೆ ಅವರು ಈ ತರ ಸ್ವಲ್ಪ ಸ್ಲೋ ಇರುವಂತ ಮಗು, ದೈಹಿಕವಾಗಿ ಸ್ವಲ್ಪ ಮಾತಿನಲ್ಲಿ ಸ್ಲೋ ಇರುವಂತ ಮಗು, ಆಮೇಲೆ ವಿಶಿಷ್ಟ ಮುಖ ಲಕ್ಷಣಗಳು, ಅದು ಎಲ್ಲಾ ಡೌನ್ಸ್ ಮಕ್ಕಳಲ್ಲಿ ಇದು ಕಾಮನ್ ಆಗಿರುತ್ತೆ. ಸೊ ನಾವ್ ಈ ತರ ಮುಖ ಲಕ್ಷಣ ನಾನು ಹೇಳಿರೋ ತರ ಇದ್ದಲ್ಲಿ ನೀವು ಇಂಥ ಮಕ್ಕಳನ್ನ ರೆಫರ್ ಮಾಡಬೇಕು ಹೈಯರ್ ಎವ್ಯಾಲ್ಯೂಯೇಷನ್ಗೆ. ಅವಾಗ ನಾವು ಬೇಗ ಇದನ್ನ ಕಂಡಿಡಿಬಹುದು. ನೀವ್ ಹೇಳ್ದಂಗೆ 2 ರಿಂದ 3 ವರ್ಷ ಅಷ್ಟೇ ಅಲ್ಲ, ಇನ್ನು ನವಜಾತವಾಗಿ ಹುಟ್ಟಿರೋ ಮಕ್ಕಳಲ್ಲೂ ನೋಡುವಂತ ವೈದ್ಯರಿಗೆ ಇಲ್ಲ ಟ್ರೀಟ್ ಮಾಡುವಂತ ಹೆಲ್ತ್ ಕೇರ್ ವರ್ಕರ್ಸ್ಗೆ ಈ ತಿಳುವಳಿಕೆ ಇದ್ರೆ ಹುಟ್ಟಿದಾಗ್ಲೂ ಆ ಮುಖ ಆಕಾರ ಹಂಗೆ ಇರುತ್ತೆ. ಸೊ ಅವಾಗ್ಲೇ ಅದನ್ನ ಅರ್ಲಿಯಾಗೆ ಡಯಾಗ್ನೋಸ್ ಮಾಡ್ಬೋದು. ಸಾಮಾನ್ಯ ಮಕ್ಕಳ ಡಾಕ್ಟರ್ ಮಗುವನ್ನು ನೋಡೋದು ರೂಢಿ, ಅವ್ರಿಗೆ ಗಮನಕ್ಕೆ ಬಂದಿದೆ. ನಿಮ್ಮಂತಹ ವಿಶೇಷವಾಗಿ ಮಕ್ಕಳ ನರರೋಗ ತಜ್ಞರು ಇರ್ತಾರೆ, ಅವ್ರ ಹತ್ರ ತಜ್ಞರ ಹತ್ರ ಕಳಿಸಿರ್ತಾರೆ. ಈ ಮಗುವಿಗೆ ಏನು ಟ್ರೀಟ್ಮೆಂಟ್ ಶುರು ಮಾಡ್ತೀರಿ? ಸೊ ಈ ತರ ಮಕ್ಳು ಬಂದಾಗ ನಾವು ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಫಸ್ಟ್ ದೈಹಿಕ ಎವ್ಯಾಲ್ಯೂಯೇಷನ್, ಬೇರೆ ಅಂಗಾಂಗಗಳ ಎವ್ಯಾಲ್ಯೂಯೇಷನ್ ಅಂದ್ರೆ ಹಾರ್ಟಿನ ಸ್ಕ್ಯಾನ್ ಮಾಡೋದು, ಹಾರ್ಟ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ, ಕಣ್ಣಿನ ಪರೀಕ್ಷೆ, ಮತ್ತೆ ರಕ್ತ ಪರೀಕ್ಷೆಗಳು ಕೆಲವೊಂದು ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ನಂತರ ನಾವು ಜೆನೆಟಿಕ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡ್ತೀವಿ. ಇಷ್ಟು ಆದ ನಂತರ ಫಸ್ಟ್ ಆಗಿ ಪ್ರಮುಖವಾಗಿ ಪೋಷಕರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು, ಕೌನ್ಸಿಲಿಂಗ್ ಮಾಡ್ಬೇಕು, ಅವ್ರಿಗೆ ಹೇಳ್ಬೇಕು ಇದು ಡೌನ್ ಸಿಂಡ್ರೋಮ್ ಅಂದ್ರೆ ಏನು ಜೀವಕ್ಕೆ ಅಪಾಯ ಆಗುವಂತ ತೊಂದರೆ ಅಲ್ಲ. ಈ ಡೌನ್ ಸಿಂಡ್ರೋಮ್ ಇದ್ಬಿಟ್ಟು
ಫುಲ್ ಆಯಸ್ನ ನಡೆಸ್ಬೋದು, ಒಳ್ಳೆ ಜೀವಶೈಲಿ ನಡೆಸ್ಬೋದು. ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಬೇಕು, ಎಕ್ಸ್ಟ್ರಾ ಆದ ಟ್ರೈನಿಂಗ್ ತರಬೇತಿ ಬೇಕು. ಈ ಮಾಹಿತಿನ ನಾವು ಪೋಷಕರಿಗೆ ಕೊಡ್ತೀವಿ. ನಂತರ ಇವರಿಗೆ ನಾವು ತರಬೇತಿಗೆ ಹೇಳ್ತೀವಿ, ಅಂದ್ರೆ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ ಅಂತ, ಆಮೇಲೆ ಸ್ಪೆಷಲ್ ಎಜುಕೇಶನ್. ಇದನ್ನೆಲ್ಲ ಕೊಟ್ಟಾಗ ಮಗು ಅದರದ್ದು ಫುಲ್ ಪೊಟೆನ್ಶಿಯಲ್ ನ ಒಂದು ಗ್ರಹಿಸ್ಕೊಳ್ಳಕ್ಕೆ ಅದಕ್ಕೆ ಸುಲಭವಾಗುತ್ತೆ. ಸೊ ಆ ತರಬೇತಿನೂ ಇರುತ್ತೆ. ಹೌದು. ಈ ಮಗು ಬೆಳವಣಿಗೆ ಹಂತಗಳಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ, ಅಥವಾ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ಯಾರು ಮಾಡ್ಬೇಕಾ ಇವರು? ಮುಂಚಿತವಾಗ್ಲೇ ಈ ತರ ತರಬೇತಿ ಸಿಕ್ಕುವಂತ ಮಕ್ಕಳುಗಳು ಬೇಗ ಡಯಾಗ್ನೋಸ್ ಆಗಿ ಒಳ್ಳೆ ತರಬೇತಿ ಟ್ರೈನಿಂಗ್ ಸಿಕ್ಕಿರುವಂತ ಮಕ್ಕಳು ದೊಡ್ಡವರಾಗ್ತಾ ಹೋಗ್ತಾ ಹೋಗ್ತಾ ಅವರು ಒಂದು ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಗೊತ್ತಾಗಲ್ಲ ಇವ್ರಿಗಿತ್ತು ಅಂತ ಮೇ ಬಿ ನೋಡಿದಾಗ ಕೆಲವು ವ್ಯತ್ಯಾಸಗಳಿರ್ಬೋದು. ಅದು ಬಿಟ್ರೆ ಇವರು ಡೌನ್ ಸಿಂಡ್ರೋಮ್ ಇಟ್ಕೊಂಡು ಕೆಲವರು ಡಿಗ್ರಿ ಓದಿರೋರು, ಬಿಸ್ನೆಸ್ ಮಾಡಿರೋರು, ಅಚೀವರ್ಸ್ ಇದ್ದಾರೆ, ಸಂಗೀತದಲ್ಲಿ ಉತ್ತೀರ್ಣರಾದವರು ಇದ್ದಾರೆ, ಎಲ್ಲ ಸಾಧ್ಯವಿದೆ. ಒಂದು ನಾರ್ಮಲ್ ಮಗು ಏನ್ ಅಚೀವ್ ಮಾಡ್ಬೋದೋ ಆ ಅಚೀವ್ಮೆಂಟ್ ಮಾಡೋವಂತ ಒಂದು ಸೌಲಭ್ಯ ಡೌನ್ ಸಿಂಡ್ರೋಮ್ ಮಗುಗೂ ಇರುತ್ತೆ. ಬಟ್ ಅದನ್ನ ಪೋಷಕರು ಗುರುತಿಸ್ಬಿಟ್ಟು ಒಳ್ಳೆ ಸಪೋರ್ಟ್ ಕೊಟ್ಟು ಎಕ್ಸ್ಟ್ರಾ ಟ್ರೈನಿಂಗ್ ಕೊಟ್ರೆ ಆ ಮಗು ಅದರದ್ದು ಫುಲ್ ಪೊಟೆನ್ಶಿಯಲ್ ನ ಗ್ರಹಿಸಬಹುದು. ಯಾಕಂದ್ರೆ ಅನೇಕ ಬಾರಿ ಈ ತರ ಒಂದು ಏನೋ ಸಮಸ್ಯೆ ಇದೆ ಅಂದಾಗ ಕುಗ್ಗಿ ಹೋಗ್ತಾರೆ ಮಾನಸಿಕವಾಗಿ. ಎರಡನೇದು ಕಾನ್ಫಿಡೆನ್ಸ್ ಲೆವೆಲ್ಲೇ ಡೌನ್ ಆಗಿರುತ್ತೆ, ಪೇರೆಂಟ್ಸಿಗೂ ಡೌನ್ ಆಗಿರುತ್ತೆ, ಮಗುವಿಗೂ ಮೊದಲೇ ಡೌನು, ಇನ್ನೂ ಇದು ಸೇರ್ಕೊಳ್ಳುತ್ತೆ ಅಂದಾಗ ಇಷ್ಟೇನಾ ಜೀವನ ಅಂತೇಳಿ. ಬಟ್ ಅದಲ್ಲ, ಅವಕಾಶ ಇದೆ, ಎಕ್ಸ್ಪ್ಲೋರ್ ಮಾಡಿ ಅಂತೇಳಿ ಅವರಿಗೆ ಒಂದು ಕಿವಿ ಮಾತು ಹೇಳ್ಬೇಕಲ್ಲ. ಹೌದು. ಸೊ ಡೌನ್ ಸಿಂಡ್ರೋಮ್ ಅಂತ ಒಂದು ಕನ್ಫರ್ಮ್ ಆಯ್ತು ನಿಮ್ಮ ಮಗುಗೆ ಅಂತ ಅಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡುವಂತ ವಿಷಯ ಅಲ್ವೇ ಅಲ್ಲ. ಇದು ಡೌನ್ ಸಿಂಡ್ರೋಮ್ ನಮ್ಮ ಜೀವನದ ಒಂದು ಪಾರ್ಟ್ ಅಂತ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ಆ ಮಗು ಎಲ್ಲಾ ಮಗು ತರಾನೇ ನೋಡ್ಬಿಟ್ಟು ನಾವು ಒಳ್ಳೆ ಹೆಚ್ಚಾಗಿ ಸಪೋರ್ಟ್, ಬರೀ ತಂದೆ ತಾಯಿ ಎಲ್ಲ ಕುಟುಂಬದವರು ಎಲ್ಲರೂ ಆ ಮಗುನ ಸಮಾನವಾಗಿ ನೋಡ್ಕೊಂಡು ಹೆಚ್ಚಾದ ಒಂದು ಟ್ರೈನಿಂಗ್ ಕೊಟ್ಟಿ, ಅಡಿಷನಲ್ ಟ್ರೈನಿಂಗ್, ಆ ಮಗುಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿ, ಚೆನ್ನಾಗಿ ಒಂದು ಮೆದುಳಿಗೆ ಒಂದು ಸ್ಟಿಮ್ಯುಲೇಟ್ ಆಗುವಂತ ಆಕ್ಟಿವಿಟೀಸ್ ಮಾಡಿಸಿ ನಾರ್ಮಲ್ ಆಗಿ ಬೆಳೆಯುವಂತ ಒಂದು ಅವಕಾಶ ಕೊಡ್ಬೇಕು. ಯಾವಾಗ ನಾವು ನಿರ್ಲಕ್ಷ್ಯ ಮಾಡಿ ಈ ಒಂದು ಮೂಢನಂಬಿಕೆಯಿಂದ ಮಗುನ ಬಿಟ್ಬಿಡೋದು, ಈ ಮಗು ಸರಿ ಇಲ್ಲ ಅಂತ ಆ ತರ ಮಾಡಿದಾಗ ಆ ಮಗು ಕುಗ್ಬಿಡುತ್ತೆ ನೀವ್ ಹೇಳಿರೋ ತರ. ಸೊ ನಾವು ಅದಕ್ಕೊಂದು ಒಳ್ಳೆಯ ಪ್ರೋತ್ಸಾಹ ಕೊಟ್ಟಾಗ ಆ ಮಗು ಬೇರೆ ಮಕ್ಕಳಂತೆ ಒಳ್ಳೆ ಜೀವನ ನಡೆಸಬಹುದು. ಓಕೆ, ಡಾಕ್ಟರ್ ಅನುಷಾ ರಾಜ್ ಅವರೇ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಏನಾದ್ರು ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ಈ ವರ್ಷದ ವಿಶ್ವ ಡೌನ್ ಸಿಂಡ್ರೋಮ್ ಡೇ ಮಾರ್ಚ್ 21ರಲ್ಲಿ ಸೆಲೆಬ್ರೇಟ್ ಆಗ್ತಿದೆಯಲ್ಲ, ಈ ವರ್ಷದ ಒಂದು ಥೀಮ್ ಅಂತ ಏನು ಅಂದ್ರೆ ಇಂಪ್ರೂವ್ ಆರ್ ಸಪೋರ್ಟ್ ಸಿಸ್ಟಮ್. ಅಂದ್ರೆ ನಮ್ಮ ಬೆಂಬಲ ವ್ಯವಸ್ಥೆಯನ್ನು ಹೆಚ್ಚಿಸಿ. ನಾವು ಇಲ್ಲಿ ತನಕ ಏನು ಇದ್ರ ಬಗ್ಗೆ ಮಾತಾಡಿದೀವಲ್ಲ, ಹೆಂಗೆ ಒಂದು ಡೌನ್ ಸಿಂಡ್ರೋಮ್ ಮಗುಗೆ ನಾವು ಬೆಂಬಲಿಸಬೇಕು, ಮನೆಯಲ್ಲಿ ಪೋಷಕರು, ಕುಟುಂಬದವರು, ಶಿಕ್ಷಕರು, ಸುತ್ತಮುತ್ತ ವಾತಾವರಣದ ಬೇರೆ ಮಕ್ಕಳು ಎಲ್ಲರೂ ಸೇರಿ ಹೆಂಗೆ ಡೌನ್ ಸಿಂಡ್ರೋಮ್ ಮಕ್ಕಳನ್ನ ಬೆಂಬಲಿಸಬೇಕು, ಅವರಿಗೆ ಟ್ರೈನಿಂಗ್ ತರಬೇತಿಗೆ ನಾವು ಎನ್ಕರೇಜ್ ಮಾಡಬೇಕು, ಅವರಿಗೆ ಸರಿಯಾದ ಒಂದು ಜೀವನ ಶೈಲಿಯನ್ನ ನಡೆಸಲಿಕ್ಕೆ ನಾವೊಂದು ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನ ಅದೇ ಈ ವರ್ಷದ ಥೀಮ್. ಓಕೆ, ಬಹುಶಃ ನಮ್ಮ ಸಪೋರ್ಟ್ ಸಿಸ್ಟಮ್ ಏನಿದೆ ಅದನ್ನು ಇಂಪ್ರೂವ್ ಮಾಡಿದ್ರೆ ಮಕ್ಕಳು ಸಂತೋಷವಾಗಿ ಬೆಳೀತವೆ, ಆ ಸಂತಸದ ವಾತಾವರಣ ಅವರಿಗೆ ಸಿಗಲಿ ಅಂಥೇಳಿ ನಾವು ಕೂಡ ಹಾರೈಸ್ತೇವೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಂತಹ ಅನುಷಾ ರಾಜ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ವಿಶ್ವ ಡೌನ್ ಸಿಂಡ್ರೋಮ್ ಜಾಗೃತಿ ದಿನಾಚರಣೆಯ ಸಂದರ್ಭದಲ್ಲಿ ಡೌನ್ ಸಿಂಡ್ರೋಮ್ ಕುರಿತು ಮೈಸೂರಿನ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.